ಮಿತ್ರರೇ ನಮಸ್ಕಾರ. ಮಿತ್ರರೇ, ನಾನು ಅನೇಕ ಬಾರಿ ಹೇಳಿದ್ದೀನಿ, ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರನ್ನು ನಾವು ವರ ಅಂತ ಪರಿಗಣಿಸಬೇಕೋ ಅಥವಾ ಶಾಪ ಅಂತ ಪರಿಗಣಿಸಬೇಕೋ ಒಮ್ಮೊಮ್ಮೆ ಅರ್ಥನೇ ಆಗೋದಿಲ್ಲ ಅಂತ. ಯಾಕೆ ಕೇಳಿದ್ರೆ, ಟ್ರಂಪ್ ಅವರು ಕೈಗೊಳ್ಳುವಂತಹ ಕೆಲ ನಿರ್ಧಾರಗಳು ನಮಗೆ ರಾಜಮಾರ್ಗವನ್ನು ಓಪನ್ ಮಾಡಿ ಕೊಡ್ತಾ ಇದೆ. ಭಾರತ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತ ಕನಸು ಕಾಣ್ತಾ ಇದೆಯೋ ಅದಕ್ಕೆಲ್ಲ ಟ್ರಂಪ್ ಅವರು ದಾರಿ ಮಾಡಿಕೊಡ್ತಾ ಇದ್ದಾರೆ. ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗೆ ಅಮೆರಿಕ ಸಿರಿಯಾ ದೇಶದ ಮೇಲೆ ದಾಳಿ ಮಾಡಿತ್ತು. ಸಿರಿಯಾ ಅಧ್ಯಕ್ಷನ ಜೊತೆಗೆ ಉತ್ತಮವಾದ ಸಂಬಂಧವನ್ನು ಇಟ್ಟುಕೊಂಡೇ ಸಿರಿಯಾದ ಮೇಲೆ ಅಮೆರಿಕ ಬರೋಬ್ಬರಿ 70 ದಾಳಿ ಮಾಡಿತ್ತು. ಈ ದಾಳಿಯಾಗಿ ಇನ್ನು ಕೆಲ ದಿನಗಳು ಕಳೆದಿಲ್ಲ, ಅಷ್ಟರಲ್ಲಾಗಲೇ ಆಫ್ರಿಕಾದ ಒಂದು ಇಂಪಾರ್ಟೆಂಟ್ ಮುಸ್ಲಿಂ ದೇಶದ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಅದು ಕೂಡ ದಾಳಿ ಮಾಡಿರೋದು ಯಾವುದಕ್ಕಾಗಿ? ಆ ದೇಶದಲ್ಲಿರುವಂತಹ ಕ್ರಿಶ್ಚಿಯನ್ನರನ್ನು ರಕ್ಷಿಸೋದಕ್ಕೋಸ್ಕರವಾಗಿ. ಇದರ ಬಗ್ಗೆ ಟ್ರಂಪ್ ಓಪನ್ ಆಗಿ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಇದು ಕ್ರಿಸ್ಮಸ್ನ ಗಿಫ್ಟ್ ಅನ್ನುವ ರೀತಿಯಲ್ಲಿ ಟ್ರಂಪ್ ಮಾತನಾಡಿದ್ದಾರೆ. ಆ ದೇಶದ ಜನರಿಗೆ ಟ್ರಂಪ್ ಕ್ರಿಸ್ಮಸ್ ಗಿಫ್ಟ್ ಕೊಟ್ಟರೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಭಾರತಕ್ಕಂತೂ ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ, ಸದ್ಯ ಬಾಂಗ್ಲಾದೇಶದ ಮೇಲೆ ಅನಿವಾರ್ಯವಾಗಿ ಭಾರತ ಏನಾದರೂ ಕ್ರಮ ಕೈಗೊಳ್ಳಬೇಕಾದಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಅಲ್ಲಿ ಮೇಲಿಂದ ಮೇಲೆ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಟ್ರಂಪ್ ನಮಗೆ ರಹದಾರಿಯನ್ನು ಓಪನ್ ಮಾಡಿರೋದಿದೆಯಲ್ಲ, ಇದು ಬಹಳ ದೊಡ್ಡ ಶಕ್ತಿಯನ್ನು ಕೊಡುತ್ತೆ. ಈ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಟ್ರಂಪ್ ಯಾವ ದೇಶದ ಮೇಲೆ ದಾಳಿ ಮಾಡಿದ್ದಾರೆ, ಯಾಕೋಸ್ಕರವಾಗಿ ದಾಳಿ ಮಾಡಿದ್ದಾರೆ, ಇದು ಬಾಂಗ್ಲಾದೇಶದ ವಿಚಾರದಲ್ಲಿ ಅಥವಾ ಪಾಕಿಸ್ತಾನದ ವಿಚಾರದಲ್ಲಿ ಭಾರತಕ್ಕೆ ಹೇಗೆ ಶಕ್ತಿಯನ್ನು ಕೊಡುತ್ತೆ ಅಂತ ಸ್ವಲ್ಪ ವಿವರಿಸಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಸದ್ಯ ಅಮೆರಿಕ ದಾಳಿ ಮಾಡಿರುವಂತಹದ್ದು ಪಶ್ಚಿಮ ಆಫ್ರಿಕಾದಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ದೇಶ ನೈಜೀರಿಯಾ ಮೇಲೆ. ನಿಮಗೆಲ್ಲ ಗೊತ್ತೇ ಇದೆ, ಇತ್ತೀಚೆಗೆ ನೈಜೀರಿಯಾ ವಿಚಾರದಲ್ಲಿ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅಲ್ಲಿ ಕ್ರಿಶ್ಚಿಯನ್ನರ ಮೇಲೆ ದಾಳಿ ನಿಲ್ಲಿಸದೆ ಹೋದರೆ ನಮ್ಮ ಸೈನಿಕ ಕಾರ್ಯಾಚರಣೆ ಆಗುತ್ತೆ, ಅದಕ್ಕೆ ನೈಜೀರಿಯಾ ಸಿದ್ಧ ಆಗಬೇಕು, ಅಲ್ಲಿನ ಉಗ್ರಗಾಮಿಗಳಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂತೇಳಿ ಟ್ರಂಪ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಮಿತ್ರರೇ, ಕ್ರಿಸ್ಮಸ್ ಸಂದರ್ಭದಲ್ಲಿ ಅಮೆರಿಕ ಏಕಾಏಕಿಯಾಗಿ ದಾಳಿ ಮಾಡಿದೆ. ಈ ಬಗ್ಗೆ ಟ್ರಂಪ್ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಟ್ರಂಪ್ ತನ್ನ ಟ್ರೂತ್ ಸೋಷಲ್ನಲ್ಲಿ ಹೇಗೆ ಹೇಳ್ಕೊಂಡಿದ್ದಾರೆ ಅಂತಂದ್ರೆ, ಅಮೆರಿಕದ ಕಮಾಂಡರ್ ಇನ್ ಚೀಫ್ ಆಗಿರುವಂತಹ ನನ್ನ ಆದೇಶದ ಮೇರೆಗೆ ಈ ದಾಳಿಯನ್ನ ನಡೆಸಲಾಗಿದೆ. ಅಮೆರಿಕ ಈ ದಾಳಿಯಲ್ಲಿ ನೈಜೀರಿಯಾದಲ್ಲಿದ್ದಂತಹ ಐಸಿಸ್ ತ್ಯಾಜ್ಯವನ್ನ ನಾಶ ಮಾಡಿದೆ. ನಾನು ಈ ಹಿಂದೆಯೇ ಎಚ್ಚರಿಕೆಯನ್ನು ಕೊಟ್ಟಿದ್ದೆ, ಅಲ್ಲಿನ ಅಮಾಯಕ ಕ್ರಿಶ್ಚಿಯನ್ನರ ಮೇಲೆ ದಾಳಿಯನ್ನು ನಿಲ್ಲಿಸದೇ ಹೋದರೆ ನಾನು ನಿಮ್ಮನ್ನೆಲ್ಲ ನರಕಕ್ಕೆ ಕಳಿಸ್ತೀನಿ ಅಂತ ಈ ಹಿಂದೆಯೇ ಎಚ್ಚರಿಕೆ ಕೊಟ್ಟಿದ್ದೆ. ಆದರೂ ಸಹ ನೈಜೀರಿಯಾದಲ್ಲಿ ಪರಿಸ್ಥಿತಿ ಸುಧಾರಣೆ ಕಂಡಿಲ್ಲ. ಹೀಗಾಗಿ ಅಮೆರಿಕದ ವಾರ್ ಡಿಪಾರ್ಟ್ಮೆಂಟ್ ಈ ದಾಳಿಯನ್ನು ಮಾಡಿದೆ. ಇದರಿಂದಾಗಿ ಐಸಿಸ್ ಉಗ್ರರ ನಾಶ ಆಗಿದೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಇಸ್ಲಾಮಿಕ್ ಭಯೋತ್ಪಾದನೆಯ ಏಳಿಗೆಯನ್ನು ಸಹಿಸೋದಿಲ್ಲ, ಅದಕ್ಕೆ ಅವಕಾಶವನ್ನು ಕೂಡ ಕೊಡೋದಿಲ್ಲ. ದೇವರು ನಮ್ಮ ಸೈನ್ಯಕ್ಕೆ ಶಕ್ತಿಯನ್ನು ಕೊಡಲಿ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯ. ಮೃತಪಟ್ಟಂತಹ ಉಗ್ರರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಅಂತ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಅಂದರೆ ಅಮೆರಿಕದ ಆಫ್ರಿಕನ್ ಕಮಾಂಡ್ ಇದೆಯಲ್ಲ, ಇದು ನೈಜೀರಿಯಾ ದೇಶದ ಮೇಲೆ ದಾಳಿ ಮಾಡಿದೆ. ಅಲ್ಲಿರುವಂತಹ ಉಗ್ರಗಾಮಿಗಳನ್ನು ಹೊಡೆದುಹಾಕಿರೋದಾಗಿ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ವಿಡಿಯೋಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋಗಳಲ್ಲಿ ಏನಿದೆ ಕೇಳಿದ್ರೆ, ಒಂದಷ್ಟು ಏರ್ ಸ್ಟ್ರೈಕ್ ನಡೆಸಿರುವಂತಹದ್ದು, ಜೊತೆಗೆ ಅಮೆರಿಕದ ನೌಕಾಪಡೆಯನ್ನು ಬಳಸಿ ದಾಳಿ ಮಾಡಿರುವಂತಹ ವಿಜುವಲ್ಸ್ಗಳನ್ನು ಅವರು ರಿಲೀಸ್ ಮಾಡಿದ್ದಾರೆ. ನೈಜೀರಿಯಾ ದೇಶವೂ ಕೂಡ ಈಗ ಈ ದಾಳಿಯನ್ನು ಕನ್ಫರ್ಮ್ ಮಾಡಿದೆ. ಮಿತ್ರರೇ, ಈ ಅಮೆರಿಕದ ದಾಳಿಯ ಸಾಧಕ ಬಾಧಕವನ್ನು ಹೇಳೋದಕ್ಕೆ ಮುಂಚೆ, ಅಮೆರಿಕ ಯಾಕೋಸ್ಕರವಾಗಿ ನೈಜೀರಿಯಾದ ಮೇಲೆ ದಾಳಿ ಮಾಡಿತು? ನೈಜೀರಿಯಾದಲ್ಲಿ ಕ್ರಿಶ್ಚಿಯನ್ನರ ಮೇಲೆ ನಿಜವಾಗ್ಲೂ ದಾಳಿಗಳಾಗ್ತಾ ಇದೆಯಾ? ಅಲ್ಲೇನಿದೆ ಪರಿಸ್ಥಿತಿ? ಇದರ ಬಗ್ಗೆ ಸ್ವಲ್ಪ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ನೈಜೀರಿಯಾ ಆಫ್ರಿಕಾದಲ್ಲಿರುವಂತಹ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ದೇಶ. ಪಶ್ಚಿಮ ಆಫ್ರಿಕಾದಲ್ಲಿ ಈ ದೇಶ ಇದೆ. ಯಾಕಿದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಕೇಳಿದ್ರೆ, ಇಡೀ ಆಫ್ರಿಕಾದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ದೇಶ ಈ ನೈಜೀರಿಯಾ. ವಿಶ್ವದಲ್ಲಿ 6ನೇ ಸ್ಥಾನ ಹೊಂದಿದೆ. ಒಟ್ಟು ನೈಜೀರಿಯಾದಲ್ಲಿ 24 ಕೋಟಿ ಜನ ವಾಸ ಮಾಡ್ತಾರೆ. ಆದರೆ ನೈಜೀರಿಯಾ ಒಂದು ಬಡ ದೇಶ. ಅಲ್ಲಿನ ಎಕಾನಮಿ ಕೇವಲ $285 ಬಿಲಿಯನ್ ನಷ್ಟಿದೆ. ಆದರೆ ನೈಜೀರಿಯಾದಲ್ಲಿ ಜನಸಂಖ್ಯೆ ಮಾತ್ರ ವಿಪರೀತವಾಗಿ ಏರ್ತಾ ಇದೆ. ಒಂದು ಅಂದಾಜಿನ ಪ್ರಕಾರ 2050ರ ವೇಳೆಗೆ ನೈಜೀರಿಯಾ ವಿಶ್ವದ 3ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ದೇಶ ಆಗುತ್ತೆ. ಈ ರೀತಿಯ ಪ್ರಿಡಿಕ್ಷನ್ ಹೊಂದಿದೆ. ಅಂದರೆ ಅಮೆರಿಕ ಪಾಕಿಸ್ತಾನವನ್ನು ಕೂಡ ಅವರು ಬೀಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ನಂಬರ್ 1 ಸ್ಥಾನದಲ್ಲಿ ಭಾರತ ಇದ್ರೆ, ನಂಬರ್ 2ನಲ್ಲಿ ಚೈನಾ ಇರುತ್ತೆ, 3ನೇ ಸ್ಥಾನಕ್ಕೆ ನೈಜೀರಿಯಾ ಬರುತ್ತೆ ಅಂತ. ಆ ಪ್ರಮಾಣದಲ್ಲಿ ಅಲ್ಲಿ ಜನಸಂಖ್ಯೆ ಬೆಳೀತಾ ಇದೆ. ಇನ್ನೊಂದು ಅಚ್ಚರಿಯ ಅಂಶ ಏನು ಕೇಳಿದ್ರೆ, 2024ರ ಅಂಕಿ ಅಂಶದ ಪ್ರಕಾರ ನೈಜೀರಿಯಾದಲ್ಲಿ 14 ವರ್ಷದ ಒಳಗಿನ ಮಕ್ಕಳು ದೇಶದ ಜನಸಂಖ್ಯೆಯಲ್ಲಿ 41% ಇದಾರಂತೆ. ನೈಜೀರಿಯಾದಲ್ಲಿ ಹೆಚ್ಚಾಗ್ತಿರುವಂತಹ ಈ ಜನಸಂಖ್ಯೆ ಇದೆಯಲ್ಲ, ಇದು ಕೇವಲ ಅಲ್ಲಿ ಬಡತನವನ್ನು ಮಾತ್ರ ಕ್ರಿಯೇಟ್ ಮಾಡಿಲ್ಲ, ಜೊತೆಗೆ ಅಲ್ಲಿನ ಡೆಮೋಗ್ರಫಿಯನ್ನು ಕೂಡ ಬದಲು ಮಾಡಿದೆ. ನೈಜೀರಿಯಾದಲ್ಲಿ ಸಾಕಷ್ಟು ಬುಡಕಟ್ಟು ಸಮುದಾಯಗಳಿದ್ರೂ ಕೂಡ ಅಲ್ಲಿ ಡಾಮಿನೇಟ್ ಮಾಡುವಂತಹದ್ದು 2 ಧರ್ಮಗಳು. ಅಲ್ಲಿ ಕ್ರಿಶ್ಚಿಯಾನಿಟಿನೂ ಇದೆ, ಇನ್ನೊಂದು ಕಡೆ ಮುಸ್ಲಿಂ ಧರ್ಮವೂ ಕೂಡ ಇದೆ. ಮುಸ್ಲಿಂ ಧರ್ಮವನ್ನು ಅನುಸರಿಸುವಂಥವರ ಸಂಖ್ಯೆ ನೈಜೀರಿಯಾದ ಒಟ್ಟು ಪಾಪ್ಯುಲೇಷನ್ನಲ್ಲಿ 53.5% ಇದೆ.
ಅದೇ ರೀತಿಯಾಗಿ ಕ್ರಿಶ್ಚಿಯಾನಿಟಿಯನ್ನು ಫಾಲೋ ಮಾಡುವಂಥವರ ಸಂಖ್ಯೆ ಕಡಿಮೆ ಏನಿಲ್ಲ, 45.9% ಇದೆ. ಆದರೆ ನೈಜೀರಿಯಾದಲ್ಲಿ ಕ್ರಿಶ್ಚಿಯನ್ನರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕುಸಿತ ಕಾಣ್ತಾ ಇದೆ. ಯಾಕೆ ಕೇಳಿದ್ರೆ ಕ್ರಿಶ್ಚಿಯನ್ನರಲ್ಲಿ ಫರ್ಟಿಲಿಟಿ ರೇಟ್ ಕಡಿಮೆ ಇದೆ, ಮಕ್ಕಳು ಹುಟ್ಟುವಂತಹ ಪ್ರಮಾಣ ಕಡಿಮೆ ಇದೆ. ಅದೇ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅವರು ಈಗ ಹಾಫ್ ವೇ ಮಾರ್ಕನ್ನು ದಾಟಿ ಮುಂದೆ ಹೋಗ್ತಾ ಇದ್ದಾರೆ. ನೈಜೀರಿಯಾದ ಈ ರೀತಿಯ ಡೆಮೋಗ್ರಫಿ ಬದಲಾವಣೆ ಇದೆಯಲ್ಲ, ಅಲ್ಲಿ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ. ಮುಖ್ಯವಾಗಿ ಅಲ್ಲಿನ ಕ್ರಿಶ್ಚಿಯನ್ ಕಮ್ಯುನಿಟಿಯನ್ನ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ರ್ಯಾಡಿಕಲ್ ಗ್ರೂಪ್ಗಳು ಟಾರ್ಗೆಟ್ ಮಾಡ್ತಾ ಇದ್ದಾವೆ. ನೈಜೀರಿಯಾದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ವಿಶ್ವದಲ್ಲಿ ಅತಿ ಹೆಚ್ಚು ಮುಸ್ಲಿಮರು ವಾಸ ಮಾಡುವಂತಹ ಟಾಪ್ 10 ದೇಶಗಳನ್ನು ಪಟ್ಟಿ ಮಾಡಿದ್ರೆ ಅದರಲ್ಲಿ ನೈಜೀರಿಯಾ ಬರುತ್ತೆ. ಹಾಗೆ ವಿಶ್ವದಲ್ಲಿ ಅತಿ ಹೆಚ್ಚು ಕ್ರಿಶ್ಚಿಯನ್ನರು ವಾಸ ಮಾಡುವಂತಹ ಟಾಪ್ 10 ದೇಶಗಳನ್ನು ಪಟ್ಟಿ ಮಾಡಿದ್ರೆ ಅದರಲ್ಲೂ ಕೂಡ ನೈಜೀರಿಯಾ ಬರುತ್ತೆ. ಹೀಗಾಗಿ ಅಲ್ಲಿ ಧಾರ್ಮಿಕ ಸಂಘರ್ಷಗಳು ಜಾಸ್ತಿ ಆಗ್ತಲೇ ಹೋಗ್ತಾ ಇದೆ. ಇನ್ನು ಈ ಧರ್ಮದ ಆಧಾರದಲ್ಲೇ ದೇಶವೂ ಕೂಡ ಪಕ್ಕಾ ಡಿವೈಡ್ ಆಗ್ಬಿಟ್ಟಿದೆ. ನೈಜೀರಿಯಾದ ಉತ್ತರ ಭಾಗದಲ್ಲಿ ಮುಸ್ಲಿಮರು ವಾಸ ಮಾಡ್ತಾ ಇದ್ರೆ, ದಕ್ಷಿಣ ಭಾಗದಲ್ಲಿ ಕ್ರಿಶ್ಚಿಯನ್ನರು ವಾಸ ಮಾಡ್ತಾ ಇದ್ದಾರೆ. ಅವ್ರ ಪಾಡಿಗೆ ಅವ್ರು ಇದ್ರೆ ಏನೂ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದ್ರೆ ಈಗ ಅಲ್ಲಿ ಕೆಲ ಇಸ್ಲಾಮಿಕ್ ಗುಂಪುಗಳಿಗೆ ಏನ್ ಅನ್ನಿಸ್ತಾ ಇದೆ ಅಂತಂದ್ರೆ, ನೈಜೀರಿಯಾದಲ್ಲಿ ಇಸ್ಲಾಮಿಕ್ ಕಾನೂನನ್ನ ಜಾರಿಗೆ ತರಬೇಕು ಅಂತ. ಇದುವರೆಗೂ ಕೂಡ ನೈಜೀರಿಯಾ ಒಂದು ಜಾತ್ಯತೀತ ದೇಶ. ಈಗ ಅಲ್ಲಿ ಮುಸ್ಲಿಮರು ಬಹುಸಂಖ್ಯಾತರಾಗಿದ್ರೂ ಕೂಡ ಅದನ್ನ ರಾಜಧರ್ಮ ಅಂತ ಘೋಷಣೆ ಮಾಡಿಲ್ಲ. ಆದರೆ ಕೆಲ ಗುಂಪುಗಳಿಗೆ ಅನ್ನಿಸ್ತಾ ಇದೆ, ಹೀಗಿರಬಾರ್ದು, ನಮ್ಮ ದೇಶ ಒಂದು ಇಸ್ಲಾಮಿಕ್ ದೇಶ ಆಗಬೇಕು, ಇಲ್ಲಿ ಇಸ್ಲಾಮಿಕ್ ಕಾನೂನುಗಳು ಜಾರಿಗೆ ಬರಬೇಕು ಅಂತ. ಅಂತಹ ಗುಂಪುಗಳಲ್ಲಿ ಅತ್ಯಂತ ಆಕ್ಟಿವ್ ಆಗಿದ್ದಂತಹ ಗುಂಪು ಅಂತಂದ್ರೆ ಬೋಕೋ ಹರಾಮ್. ಈ ಹೆಸರನ್ನು ನೀವು ಕೇಳಿರಬಹುದು. 2010-12 ಹೊತ್ತಿಗೆ ಇದು ಬಹಳ ಸದ್ದು ಮಾಡ್ತಾ ಇತ್ತು. ನೈಜೀರಿಯಾದಲ್ಲಿ ಬಹಳಷ್ಟು ಮಾರಣ ಹೋಮಗಳನ್ನು ಕೂಡ ಮಾಡಿಬಿಡ್ತು. ಆದರೆ 2015 ನಂತರ ಈ ಗುಂಪು ಬೇರೆ ಬೇರೆ ರೂಪವನ್ನು ಪಡೆದು ಈಗ ಅಲ್ಲಿ ಐಸಿಸ್ ಆಕ್ಟಿವ್ ಆಗಿದೆ. ಮಿತ್ರರೇ, ಇವರೇನು ಬಯಸ್ತಾ ಇದ್ದಾರೆ ಗೊತ್ತಾ? ನೈಜೀರಿಯಾದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿ ಇರಕೂಡದು, ಅಂದರೆ ವೆಸ್ಟರ್ನ್ ಶಿಕ್ಷಣವನ್ನು ಅಲ್ಲಿ ಬೋಧಿಸಬಾರ್ದು, ದೇಶದಲ್ಲಿ ಕೇವಲ ಇಸ್ಲಾಮಿಕ್ ಶಿಕ್ಷಣ ನೀತಿಯನ್ನೇ ಅನುಸರಿಸಬೇಕು ಅನ್ನುವಂಥದ್ದು ಅವರ ಮೊದಲ ವಾದ. ಎರಡನೇದಾಗಿ ಶರಿಯಾ ಕಾನೂನು ಜಾರಿಗೆ ಬರಬೇಕು. ಹಾಗೆ ನೈಜೀರಿಯಾದಲ್ಲಿರುವಂತಹ ಜಾತ್ಯತೀತ ನಿಲುವುಗಳನ್ನು ತೆಗೆದುಹಾಕಬೇಕು. ಸರ್ಕಾರ ಪರ್ಟಿಕ್ಯುಲರ್ ಆಗಿ ಇಸ್ಲಾಮನ್ನೇ ಅನುಸರಿಸಬೇಕು, ಇಸ್ಲಾಂನ ಕಾನೂನುಗಳೇ ಜಾರಿಯಲ್ಲಿರಬೇಕು ಅಂತ ಈ ಸಂಘಟನೆಗಳು ಹೋರಾಟವನ್ನ ಮಾಡ್ತಾ ಇದ್ದಾವೆ. ಹೋರಾಟ ಮಾಡೋದು ಅಂತಂದ್ರೇನು? ಅಲ್ಲಿನ ಕ್ರಿಶ್ಚಿಯನ್ನರನ್ನ ಕೊಲ್ಲುವಂತಹದ್ದು. ಒಂದು ಅಂಕಿಅಂಶಗಳ ಪ್ರಕಾರ, ಅಂದ್ರೆ ಅಮೆರಿಕ ಕೊಡ್ತಿರುವಂತಹ ಅಂಕಿಅಂಶದ ಪ್ರಕಾರ 2025 ನೈಜೀರಿಯಾದಲ್ಲಿ ಐಸಿಸ್ ಉಗ್ರರು ಬರೋಬ್ಬರಿ 7,000 ಕ್ರಿಶ್ಚಿಯನ್ನರನ್ನ ಹತ್ಯೆ ಮಾಡಿದ್ದಾರೆ. ಹೀಗಂತ ಅಮೆರಿಕ ರಿಪೋರ್ಟ್ ಅನ್ನು ಬಿಡುಗಡೆ ಮಾಡಿದೆ. ಇದನ್ನು ಟ್ರಂಪ್ ಕೂಡ ಓಪನ್ ಆಗಿ ಘೋಷಣೆ ಮಾಡಿದ್ದಾರೆ. ಈ ದಾಳಿಯನ್ನು ನಿಲ್ಲಿಸಬೇಕು ಅಂತ ಟ್ರಂಪ್ ಈ ಹಿಂದೆ ಧಮಕಿಯನ್ನು ಕೂಡ ಹಾಕಿದ್ರು. ಈಗ ಮಿತ್ರರೇ, ಟ್ರಂಪ್ ಕ್ರಿಸ್ಮಸ್ ದಿನವೇ ನೈಜೀರಿಯಾದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಆದೇಶವನ್ನು ಕೊಟ್ಟಿದ್ರು. ಆ ಪ್ರಕಾರವಾಗಿಯೇ ಅಮೆರಿಕದ ಸೇನೆ ನೈಜೀರಿಯಾದ ಮೇಲೆ ದಾಳಿ ಮಾಡಿದೆ. ಈ ದಾಳಿ ಇಲ್ಲಿಗೆ ನಿಲ್ಲುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಟ್ರಂಪ್ ಈಗಲೂ ಸಹ ಹೇಳ್ತಾ ಇದ್ದಾರೆ, ನೈಜೀರಿಯಾದ ಕ್ರಿಶ್ಚಿಯನ್ನರನ್ನು ರಕ್ಷಿಸುವಂತಹದ್ದು ನಮ್ಮ ಹೊಣೆಗಾರಿಕೆ ಇದೆ, ಅದಕ್ಕೆ ಅಮೆರಿಕ ಬದ್ಧವಾಗಿದೆ ಅಂತ. ಈ ಕಾರಣದಿಂದ ನೈಜೀರಿಯಾದ ಮೇಲೆ ಪುನಃ ದಾಳಿ ಆದರೂ ಕೂಡ ಏನು ಆಶ್ಚರ್ಯ ಪಡಬೇಡಿ, ಅಮೆರಿಕ ಆ ರೀತಿಯ ದಾಳಿಯನ್ನು ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಅಮೆರಿಕದ ಈ ರೀತಿಯ ನಡೆ ಇದೆಯಲ್ಲ, ಇದು ವಿಶ್ವದ ಮೇಲೆ ಏನು ಪರಿಣಾಮ ಬೀರುತ್ತೆ, ಯಾವೆಲ್ಲ ಬದಲಾವಣೆಗಳಿಗೆ ಕಾರಣ ಆಗುತ್ತೆ ನೋಡೋದಾದ್ರೆ, ನಿಮಗೆಲ್ಲ ನೆನಪಿರಬಹುದು, ಮೊನ್ನೆ ತಾನೇ ಸಿರಿಯಾದ ಮೇಲೆ ಅಮೆರಿಕ ದಾಳಿ ಮಾಡಿತ್ತು. ಆ ದಾಳಿಯನ್ನ ಯಾಕೋಸ್ಕರವಾಗಿ ಮಾಡಿತ್ತು? ಸಿರಿಯಾದಲ್ಲಿ ಅಮೆರಿಕದ ಸೈನಿಕರ ಹತ್ಯೆ ಆಗಿದೆ ಅಂತ. ವಾಸ್ತವವಾಗಿ ಪ್ರಶ್ನೆ ಮಾಡೋದಾದ್ರೆ, ಅಮೆರಿಕದ ಸೈನಿಕರು ಸಿರಿಯಾದಲ್ಲಿ ಯಾಕಿರಬೇಕು? ಅಮೆರಿಕದ ಸೈನಿಕರು ಅಮೆರಿಕದಲ್ಲಿ ಮಾತ್ರ ಇದ್ದಿದ್ದೇ ಆದರೆ, ವಿಶ್ವದಲ್ಲಿರುವಂತಹ ಅವರ ಎಲ್ಲಾ ಸೇನಾ ನೆಲೆಗಳು ಖಾಲಿ ಆಗಿದ್ದೇ ಆದರೆ ವಿಶ್ವದ ಅನೇಕ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಅಮೆರಿಕದ ಈ ಯಜಮಾನಿಕೆಯ ಕಾರಣದಿಂದಾಗಿಯೇ ವಿಶ್ವದಲ್ಲಿ ಅನೇಕ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಇರುವಂತಹದ್ದು. ಅಮೆರಿಕವೇ ಅನೇಕ ಪ್ರಾಬ್ಲಮ್ಗಳ ಮೂಲ. ಅದೆಲ್ಲ ಬೇರೆ ವಿಚಾರ, ಈಗ ನಾನು ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಯಾವಾಗ ಅಮೆರಿಕದ ಸೈನಿಕರು ಸಿರಿಯಾದಲ್ಲಿ ಉಗ್ರರ ದಾಳಿಗೆ ಸಾವಿಗೀಡಾಗ್ತಾರೋ ಅದಕ್ಕೆ ಅಮೆರಿಕ ಏನು ಹೇಳ್ತು? ಅದಕ್ಕೆ ನಾವು ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ. ವಿಶ್ವದ ಯಾವ ಮೂಲೆಯಲ್ಲಿ ಅಮೆರಿಕನ್ನರ ಮೇಲೆ ದಾಳಿ ಮಾಡಿದ್ರೂ ಕೂಡ ಅಮೆರಿಕ ಸುಮ್ಮನಿರೋದಿಲ್ಲ, ಅದಕ್ಕೆ ಪ್ರತೀಕಾರ ಆಗತ್ತೆ. ಹೀಗಂತ ಅಮೆರಿಕದ ವಾರ್ ಸೆಕ್ರೆಟರಿಯೇ ಘೋಷಣೆ ಮಾಡಿದ್ರು. ಆ ಪ್ರಕಾರವಾಗಿ ಸಿರಿಯಾದ ಮೇಲೆ ಅಮೆರಿಕ ದಾಳಿ ಮಾಡ್ತು. ಬರೋಬ್ಬರಿ 70 ದಾಳಿಗಳನ್ನು ಮಾಡ್ತು. ಈ ದಾಳಿಗಳ ಮೂಲಕ ಅಮೆರಿಕ ಒಂದು ಟ್ರೆಂಡ್ ಅನ್ನು ಹುಟ್ಟುಹಾಕಿತ್ತು. ಅದೇನು ಕೇಳಿದ್ರೆ, ನಮ್ಮ ಪ್ರಜೆಗಳ ಮೇಲೆ ಬೇರೆ ಯಾವುದಾದ್ರೂ ದೇಶದಲ್ಲಿ ದಾಳಿ ಆಗಿದ್ದೇ ಆದರೆ ಅದಕ್ಕೆ ನಾವು ಸೈನಿಕ ಕಾರ್ಯಾಚರಣೆಯನ್ನ ಬೇಕಾದರೂ ಮಾಡಬಹುದು ಅಂತ. ಈಗ ಮಿತ್ರರೇ, ನೈಜೀರಿಯಾದ ಮೇಲೆ ಇವರು ದಾಳಿ ಮಾಡಿದಾರಲ್ಲ, ಇದು ಇನ್ನೊಂದು ಸಂದೇಶವನ್ನ ಕೊಡ್ತಾ ಇದೆ. ಇಲ್ಲಿ ಟ್ರಂಪ್ ಏನ್ ಹೇಳ್ತಾ ಇದ್ದಾರೆ? ನೈಜೀರಿಯಾದಲ್ಲಿರುವಂತಹ ಕ್ರಿಶ್ಚಿಯನ್ನರನ್ನ ನಾನು ರಕ್ಷಣೆ ಮಾಡ್ತಾ ಇದ್ದೀನಿ ಅಂತ. ಇಲ್ಲಿ ಟ್ರಂಪ್ ಏನ್ ಸಂದೇಶವನ್ನ ಕೊಡ್ತಾ ಇದ್ದಾರೆ? ವಿಶ್ವದ ಎಲ್ಲಾ ಕ್ರಿಶ್ಚಿಯನ್ನರ ರಕ್ಷಣೆ ಅಮೆರಿಕದ ಹೊಣೆಗಾರಿಕೆ ಅಂತ. ಹಾಗೆ ನೋಡೋದಕ್ಕೆ ಹೋದ್ರೆ ಅಮೆರಿಕ ಏನು ಕ್ರಿಶ್ಚಿಯನ್ ರಾಷ್ಟ್ರ ಅಲ್ಲ, ಅವರು ಕೂಡ ಜಾತ್ಯತೀತ ನಿಲುವುಗಳಿಗೆ ಬದ್ಧವಾಗಿರುವಂತಹ ದೇಶ. ಅಮೆರಿಕದಲ್ಲಿ ಎಲ್ಲಾ ಧರ್ಮಾಚರಣೆಗಳನ್ನು ಮುಕ್ತವಾಗಿ ಅನುಸರಿಸಬಹುದು, ಯಾವುದಕ್ಕೂ ನಿರ್ಬಂಧ ಇಲ್ಲ. ಅಂತಹ ಅಮೆರಿಕ ಕ್ರಿಶ್ಚಿಯನ್ನರ ರಕ್ಷಣೆಗೋಸ್ಕರವಾಗಿ ನೈಜೀರಿಯಾದಂತಹ ಒಂದು ದೇಶದ ಮೇಲೆ ದಾಳಿ ಮಾಡಿದ್ದಾರೆ.
ಇದು ಭಾರತಕ್ಕೆ ಒಂದು ದೊಡ್ಡ ಕೋಟೆ ಬಾಗಿಲು ತೆಗೆದ ಹಾಗೆ. ಯಾಕೆ ಗೊತ್ತಾ? ಇವತ್ತು ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ? ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇದೆ. ಸದ್ಯ ವಿಶ್ವದಲ್ಲಿ ಹಿಂದೂಗಳೇ ಬಹುಸಂಖ್ಯಾತರಾಗಿರುವಂತಹ ದೇಶ ಯಾವುದು? ಭಾರತ. ಹೀಗಾಗಿ ಹಿಂದೂಗಳ ರಕ್ಷಣೆಯನ್ನ ಯಾರು ಮಾಡಬೇಕು? ಭಾರತ ಮಾಡಬೇಕು. ವಿಶ್ವದಲ್ಲಿರುವಂತಹ ಎಲ್ಲಾ ಕ್ರಿಶ್ಚಿಯನ್ನರ ರಕ್ಷಣೆಯ ಹೊಣೆಗಾರಿಕೆಯನ್ನ ಅಮೆರಿಕ ತೆಗೆದುಕೊಳ್ಳುತ್ತೆ. ವಿಶ್ವದಲ್ಲಿರುವಂತಹ ಎಲ್ಲಾ ಯಹೂದಿಗಳ ರಕ್ಷಣೆಯ ಹೊಣೆಗಾರಿಕೆಯನ್ನ ಇಸ್ರೇಲ್ ತೆಗೆದುಕೊಳ್ಳುತ್ತೆ. ಇಂತಹ ಸಂದರ್ಭದಲ್ಲಿ ವಿಶ್ವದಲ್ಲಿರುವಂತಹ ಎಲ್ಲಾ ಹಿಂದೂಗಳ ರಕ್ಷಣೆಯ ಜವಾಬ್ದಾರಿಯನ್ನ ಭಾರತ ಯಾಕೆ ತೆಗೆದುಕೊಳ್ಳಬಾರದು? ಕ್ರಿಶ್ಚಿಯನ್ನರ ವಿಚಾರದಲ್ಲಿ ಅಮೆರಿಕ ಅನುಸರಿಸ್ತಾ ಇರುವಂತಹ ಕ್ರಮವನ್ನ ಭಾರತ ಯಾಕೆ ಅನುಸರಿಸಬಾರದು? ಬಾಂಗ್ಲಾದೇಶದಲ್ಲಿ ಇದೇ ರೀತಿಯಾಗಿ ಹಿಂದೂಗಳ ಮೇಲೆ ದಾಳಿ ಮುಂದುವರಿತಾ ಬಂದ್ರೆ ಭಾರತವೂ ಕೂಡ ಅಮೆರಿಕದ ಮಾದರಿಯಲ್ಲೇ ಬಾಂಗ್ಲಾದ ಮೇಲೆ ದಾಳಿ ಮಾಡಬಹುದಲ್ವಾ? ಅಥವಾ ಪಾಕಿಸ್ತಾನದಲ್ಲೂ ಕೂಡ ಮೈನಾರಿಟಿ ಅತ್ಯಂತ ಸಂಕಷ್ಟದಲ್ಲಿದೆ, ಅದಕ್ಕೆ ಪ್ರತಿಯಾಗಿಯೂ ಕೂಡ ಭಾರತ ದಾಳಿ ಮಾಡಬಹುದಲ್ವಾ? ಟ್ರಂಪ್ ಮಾಡ್ತಿರೋದು ಸರಿ ಅಂತಾದ್ರೆ ಭಾರತ ಮಾಡೋದು ಕೂಡ ಸರಿಯಾಗೇ ಇರುತ್ತೆ. ಇದು ಟ್ರಂಪ್ ರಿಂದ ಭಾರತಕ್ಕಾಗುವಂತಹ ಅನುಕೂಲ ಅಂತ ನಾನಂತೂ ಭಾವಿಸಿದ್ದೀನಿ. ಹಾಗಾದ್ರೆ ಟ್ರಂಪ್ ಯಾಕೋಸ್ಕರವಾಗಿ ನೈಜೀರಿಯಾದ ಕ್ರಿಶ್ಚಿಯನ್ನರ ರಕ್ಷಣೆಗೆ ನಿಂತ್ಕೊಂಡಿದ್ದಾರೆ? ಅಮೆರಿಕಾಗೂ ನೈಜೀರಿಯಾದ ಕ್ರಿಶ್ಚಿಯನ್ನರಿಗೂ ಏನ್ ಸಂಬಂಧ ಕೇಳಿದ್ರೆ ಏನೋ ಡೈರೆಕ್ಟ್ ರಿಲೇಶನ್ಶಿಪ್ ಇಲ್ಲ. ಟ್ರಂಪ್ ಏನ್ ಅನ್ನಿಸ್ತಾ ಇದೆ ಗೊತ್ತಾ? ತನ್ನ ವೋಟ್ ಬ್ಯಾಂಕ್ ಅನ್ನ ಭದ್ರಪಡಿಸಬೇಕು ಅಂತಂದ್ರೆ ಅಮೆರಿಕದ ಕ್ರಿಶ್ಚಿಯನ್ನರ ಮನ ಗೆಲ್ಲಬೇಕು. ಹೀಗಾಗಿ ಟ್ರಂಪ್ ಅಮೆರಿಕದ ಕ್ರಿಶ್ಚಿಯನ್ನರಿಗೆ ಸಂದೇಶವನ್ನ ಕೊಡುವಂತಹ ಉದ್ದೇಶದಿಂದಲೇ ನೈಜೀರಿಯಾದ ಮೇಲೆ ಅಟ್ಯಾಕ್ ಮಾಡಿಸಿದ್ದಾರೆ. ಅದು ಕೂಡ ಕ್ರಿಸ್ಮಸ್ ಹಬ್ಬದ ದಿನವೇ ಈ ದಾಳಿಯನ್ನ ಮಾಡಲಾಗಿದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.